ನನ್ನ ಪ್ರೀತಿಯ ನಂದಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಿವಾಸ್ ಗುರೂಜಿ, ನಿಮ್ಮ ಪ್ರೀತಿಯ ಜ್ಯೋತಿಷಿ, ವಾಸ್ತುತಜ್ಞ ಹಾಗೂ ಪುರೋಹಿತ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತಾಂ ಅಜಾಡ್ಯಂ ಮೋಕ್ಪಟತ್ವಚ್ಚ ನಮಸ್ಮರಣಬಹುದು. ಜೈ ಶ್ರೀಮನ್ನಾರಾಯಣ. ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಈ ಸೆಪ್ಟೆಂಬರ್ ಮಾಸ ಅಂತಂದರೆ ಪಿತೃಮಾಸ ಅಂಥೇಳಿ, ವಿಶೇಷವಾಗಿ ಪಿತೃಮಾಸ ಮಾತೃಮಾಸ ಅಂತೇಳಿ ವಿಶೇಷವಾಗಿ ನೋಡಿ, ಮೊದಲು ಪಿತೃಗಳು ಬರ್ತಾರೆ, ನಂತರ ಜಗನ್ಮಾತೆ ಬರ್ತಾಳೆ. ಮೊದಲು 15 ದಿವಸ ಭಾದ್ರಪದದಲ್ಲಿ ವಿಶೇಷವಾಗಿ ಈ ಕೃಷ್ಣ ಪಕ್ಷದಲ್ಲಿ 15 ದಿನ ಪಿತೃಗಳ ವಿಶೇಷವಾದಂಥ ದಿವಸ ಅಂತ ಹೇಳ್ಬೋದು. ಅವರ ಆಗಮನ ಮತ್ತು ಅವರ ಆಶೀರ್ವಾದ ನಮ್ಗೆ ಸಿಗ್ತಕ್ಕಂಥದ್ದು. ನಂತರದಲ್ಲಿ ಕೃಷ್ಣ ಪಕ್ಷದ ಮಹಾಲಯ ಅಮಾವಾಸ್ಯೆಯ ನಂತರದಲ್ಲಿ ಶುಕ್ಲ ಪಕ್ಷದಲ್ಲಿ ವಿಶೇಷವಾಗಿ ಜಗನ್ಮಾತೆಯ ಮಾತೃಪಕ್ಷ 15 ದಿನ ಆ ಜಗನ್ಮಾತೆಯ ಮಾತೃ ಅನುಗ್ರಹ ಪ್ರೀತಿ ಪಡೀತಕ್ಕಂಥದ್ದು. ಹಾಗೆ ಈ ತಿಂಗಳಲ್ಲಿ ಸೆಪ್ಟೆಂಬರಲ್ಲಿ ಮಿಥುನ ರಾಶಿಯವರಿಗೆ ಯಾವ ಫಲಾಫಲಗಳು ಸಿಗುತ್ತೆ ಅಂತಕ್ಕಂಥ ವಿಚಾರನ ತಿಳ್ಕೊಳ್ಳೋಣ, ಚರ್ಚೆ ಮಾಡೋಣ. ಅದಕ್ಕೆ ತಕ್ಕಂತೆ ಸಣ್ಣ ಪುಟ್ಟ ವಿಚಾರವನ್ನು ತಿಳಿದು ಅದಕ್ಕೊಂದಷ್ಟು ಪರಿಹಾರಗಳನ್ನು ಪಡ್ಕೊಳ್ತಾ ಹೋಗೋಣ ಬನ್ನಿ. ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಇರ್ತಕ್ಕಂಥದ್ದು. ಜನ್ಮಗುರು ವ್ಯಸನ ಅಂತ ಹೇಳ್ತೀವಿ. ಯಾಕಂದರೆ ಗುರು ಜನ್ಮದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಏನೋ ಬಾಧೆಗಳಿರ್ತಕ್ಕಂಥದ್ದು, ಏನೋ ಅಸಮಾಧಾನಗಳಿರ್ತಕ್ಕಂಥದ್ದು, ಮಾಡ್ತಕ್ಕಂಥ ಕೆಲಸಗಳಲ್ಲಿ. ಯಾಕಂದರೆ ಆ ಬುಧನ ಕ್ಷೇತ್ರ ಗುರು ಎಲ್ಲಿದ್ದರೂ ಒಳ್ಳೆಯ ಕ್ಷೇತ್ರ ಅಧಿಪತಿನೇ ಆಗ್ತಾನೆ, ಒಳ್ಳೆಯ ಯೋಗನೇ ಕೊಡ್ತಾನೆ. ಆದರೂ ಸಹ ಆ ಜನ್ಮದಲ್ಲಿದ್ದಾಗ ಸ್ವಲ್ಪ ಗುರುವಿನ ಬಲ ಕಮ್ಮಿ ಅಂತ ಹೇಳ್ತೀವಿ. ಗುರುವಿನ ಬಲ ಇಲ್ಲದಿದ್ದಾಗ ಒಂದಷ್ಟು ವ್ಯಸನಗಳನ್ನು ಕಾಡ್ತಾ ಹೋಗ್ತಕ್ಕಂಥದ್ದು. ಹಾಗಾಗಿ ದಕ್ಷಿಣಾಮೂರ್ತಿಯ ವಿಶೇಷವಾಗಿ ಆರಾಧನೆ ಮಾಡಿಕೊಳ್ಳಿ. ಗುರುವಿನ ರೂಪದಲ್ಲಿರ್ತಕ್ಕಂತಹ ಬ್ರಾಹ್ಮಣರಿಗೆ ಅಥವಾ ಗುರುವಿನ ರೂಪದಲ್ಲಿರ್ತಕ್ಕಂತಹ ದತ್ತಾತ್ರೇಯ ಆಗಿರ್ಬೋದು, ಧನ್ವಂತರಿ ಆಗಿರ್ಬೋದು, ಅಥವಾ ವಿಶೇಷವಾಗಿ ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಇಂಥ ಗುರುಗಳ ಸೇವೆಗಳನ್ನು ಮಾಡಿ. ಸೇವೆ ಅಂದರೆ ದುಡ್ಡು ಕೊಡೋದು ಅಂತಲ್ಲ. ಸೇವೆ ಅಂತಂದರೆ ಅಲ್ಲಿ ಹೋಗಿ ಕಾಯ ವಾಚ ಮನಸ್ಸ ನಿಮ್ಮ ದೇಹನ ಶ್ರಮಿಸಿ ಅಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಅದು ಸೇವೆ ಅನಿಸ್ಕೊಳ್ಳುತ್ತೆ. ಅದು ಗುರುಗಳ ಸೇವೆ ಆಗ್ತಕ್ಕಂಥದ್ದು. ಹಾಗಾಗಿ ಗುರುಗಳನ್ನು ಚೆನ್ನಾಗಿ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ದ್ವಿತೀಯದಲ್ಲಿ ಶುಕ್ರ ಇರ್ತಕ್ಕಂಥದ್ದು, ಅವನೇ ವ್ಯಯಾಧಿಪತಿ. ಒಂದಷ್ಟು ಕುಟುಂಬದಲ್ಲಿ ಧನ ನಷ್ಟ ಆಗ್ತಕ್ಕಂಥದ್ದು. ಅರ್ಥಾತ್ ಏನಂದರೆ ತುಂಬ ಖರ್ಚುಗಳು, ನೀರು ಥರ ಖರ್ಚಾಗ್ತಿದೆ ಗುರುಗಳೇ, ಏನು ಮಾಡೋದು ಅಂತಂದಾಗ ಅಲ್ಲಿ ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶುಭ ಅಂತ ಹೇಳ್ಬೋದು. ಶುಕ್ರ 2ನೇ ಮನೆಯಲ್ಲಿದ್ದಾಗ ಒಂದಷ್ಟು ಗೊತ್ತಿಲ್ಲದೆ ನಮ್ಮ ಬೇಡದೇ ಇರತಕ್ಕಂಥ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥದ್ದು. ಮತ್ತು ಆರೋಗ್ಯವಾದ ಸುಧಾರಣೆ ಆಗ್ತದೆ, ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳಾಗ್ತಕ್ಕಂಥದ್ದು, ನೀರನ್ನು ಕುಡಿದು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಆಗ್ಬೋದು. ಹುಷಾರಾಗಿ ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಲಕ್ಷ್ಮೀ ಆರಾಧನೆ ತುಂಬ ಶುಭ ಅಂತ ಹೇಳ್ತಕ್ಕಂಥದ್ದು. ನಂತರದಲ್ಲಿ ತೃತೀಯದಲ್ಲಿ ರವಿಯೊಟ್ಟಿಗೆ ಬುಧ ಕೇತು ಇರತಕ್ಕಂಥದ್ದು. ರವಿ ಸ್ವಕ್ಷಾತಾಧಿಪತಿಯಾಗಿರ್ತಕ್ಕಂಥದ್ದು. ಸ್ವಲ್ಪ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಗಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರಬಹುದು, ಅದರ ಜೊತೆಗೆ ಸರಿನೂ ಹೋಗುತ್ತೆ. ವಿಶೇಷವಾಗಿ ಒಂದಷ್ಟು ರವಿ ಬುಧ ಇದ್ದಾಗ ನಿಮ್ಮ ಬುದ್ಧಿವಂತಿಕೆಯಿಂದ ಅಣ್ಣ ತಮ್ಮಂದಿರ ಅಕ್ಕ ತಂಗಿದರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಅಂತ ಅಪೇಕ್ಷೆ ಪಡ್ಬೋದು, ನೋಡಬಹುದು. ಕೇತು ಇರೋದ್ರಿಂದ ಎಲ್ಲ ವೈಮನಸ್ಯಗಳು, ವಾಕ್ಶುದ್ಧಿ ಇಲ್ಲದಿರ್ತಕ್ಕಂಥದ್ದು, ಮಾತಿನಿಂದ ಒಂದಷ್ಟು ಮನಸ್ಥಿತಿ ಕೆಡುವಂಥದ್ದೆಲ್ಲ ಆಗ್ಬೋದು. ಎಷ್ಟು ಬೇಕೋ ಅಷ್ಟು ಮಾತಾಡಿ ಮುಂದುವರಿತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. 4ನೇ ಭಾವದಲ್ಲಿ ಕುಜ ಇರತಕ್ಕಂಥದ್ದು, ಅವನೇ ಲಾಭಾಧಿಪತಿ ಷಷ್ಠಮಾಧಿಪತಿ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ರಕ್ತ ಸಂಬಂಧಿಗಳಲ್ಲಿ ಎಷ್ಟು ಬೇಕೋ ಅಷ್ಟು ಕುಟುಂಬದಲ್ಲಿ ನೀವು ಬಹಳ ಕೇರ್ಫುಲ್ಲಾಗಿ, ಎಷ್ಟು ಕೇರ್ಫುಲ್ ಅಂತಂದರೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಕ್ಕಂಥ ಒಳ್ಳೆಯದು. ರಕ್ತ ಸಂಬಂಧಿಗಳು ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಇಂಥವ್ರ ಹತ್ರ ಕುಟುಂಬದಲ್ಲಿ ಮಾತಾಡಬೇಕಾದ್ರೆ ಹಸ್ತಕ್ಷೇಪ ಮಾಡದಿರ್ತಕ್ಕಂಥದ್ದು ಒಳ್ಳೆಯದು. ಮಧ್ಯವರ್ತಿಗಳಾಗಿ ಮೂಗು ತೋರಿಸಿ ನೀವು ಅಲ್ಲಿ ನಿಮ್ಮ ಸಂಬಂಧಗಳನ್ನು ಕೆಡಿಸ್ಕೊಳ್ತಕ್ಕಂಥದ್ದು ಆಗಬಹುದು. ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳ್ಬೋದು. ನಂತರದಲ್ಲಿ ಪಂಚಮಾಧಿಪತಿ ಶುಕ್ರ 2ನೇ ಮನೆಯಲ್ಲಿದ್ದಾಗ ನಿಮ್ಮ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ, ಗಂಡು ಮಕ್ಕಳಿದ್ದರೆ ಅವರನ್ನು ನೀರಿನಲ್ಲಿ ಆಟ ಆಡದೇ ಇರತಕ್ಕಂಥದ್ದು ರಕ್ಷಣೆ ಮಾಡಿ. ನೀರಲ್ಲಿ ಹೋಗಿ ವಾಟರ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ನೀರಿನಲ್ಲಿ ಕಾಲು ಜಾರಿ ಬೀಳುವಂಥದ್ದು ಈ ಥರದ್ದು ಆಗಬಹುದು. ಅಲ್ಲಿ ಹುಷಾರಾಗಿ ಮಕ್ಕಳನ್ನು ನೋಡ್ಕೊಳ್ಳಿ. ಆ ಮಕ್ಕಳನ್ನು ಸಂರಕ್ಷಣೆಗೋಸ್ಕರ ಜಗನ್ಮಾತೆ ಲಕ್ಷ್ಮಿಗೆ ಮಕ್ಕಳ ಕೈಯಿಂದ ಮಲ್ಲಿಗೆ ಹೂವನ್ನು ಕೊಡ್ತಕ್ಕಂಥದ್ದು, ಕೊಟ್ಟು ಅಲ್ಲಿ ಒಂದು 11 ಪ್ರದಕ್ಷಿಣೆ ಅಥವಾ 9 ಪ್ರದಕ್ಷಿಣೆಯನ್ನು ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಶುಭ ಅಂತ ಹೇಳ್ಬೋದು. ಹಾಗೆ ಷಷ್ಠಮಾಧಿಪತಿ ಕುಜ 4ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಭ್ರಾತೃಕಾರಕ ಅಂತಂದರೆ ನಿಮ್ಮ ರಕ್ತ ಸಂಬಂಧಿಗಳೇ ನಿಮಗೆ ಶತ್ರುಗಳಾಗುವಂಥ ಸಂದರ್ಭಗಳು ಬರಬಹುದು. ಹಾಗಾಗಿ ಎಷ್ಟು ಬೇಕೋ ಅವರ ವ್ಯವಹಾರಗಳನ್ನು ಅಷ್ಟೇ ಉಳಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸುಬ್ರಹ್ಮಣ್ಯನ ಆರಾಧನೆ ತುಂಬ ಶ್ರೇಯಸ್ಸು ಅಂತಕ್ಕಂಥದ್ದು. ಓಂ ನಮೋ ಭಗವತೆ ನಾರಾಯಣಾಯ ನಮಃ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರವನ್ನು ಜೊತೆಗೆ ಹೇಳ್ಕೊಳ್ತಾ ಓಂ ನಮೋ ಶರವಣ ಭವಾಯ ನಮಃ ಅಂತಕ್ಕಂಥ ಸುಬ್ರಹ್ಮಣ್ಯ ಮಂತ್ರನ ಜೊತೆಗೆ ಹೇಳ್ಕೊಳ್ತಕ್ಕಂಥದ್ದು ತುಂಬ ಶ್ರೇಯಸ್ಸು. ಯಾಕಂದರೆ ಬುಧ ನಿಮಗೆ ವಿಶೇಷವಾಗಿ ವಿಷ್ಣುವಿನ ಅನುಗ್ರಹ ಕೊಡ್ತಕ್ಕಂಥದ್ದು. ಹಾಗಾಗಿ ಅಷ್ಟಾಕ್ಷರ ಮಂತ್ರ ಜೊತೆಗೆ ಸುಬ್ರಹ್ಮಣ್ಯನ ಮಂತ್ರವನ್ನು ಹೇಳಿದಾಗ ನಿಮಗೆ ಒಂದಷ್ಟು ಶತ್ರುಗಳ ಭಯ ನಿವಾರಣೆ ಆಗ್ತಕ್ಕಂಥದ್ದು ಅಂತ ಹೇಳ್ಬೋದು. ಸಪ್ತಮದಲ್ಲಿ
ಇರ್ತಕ್ಕಂಥ ಗುರು ಜನ್ಮದಲ್ಲೇ ಇರ್ತಕ್ಕಂಥದ್ದು. ಸ್ವಲ್ಪ ಹೆಂಡತಿ ನಿಮಗೆ ಆಗ ಮಾಡಬೇಡಿ ಹೀಗೆ ಮಾಡಿ ಅಂತ ಹೇಳಿ ಆಯಿತಾ ಒಂದಷ್ಟು ವಿಶೇಷವಾಗಿ ಹೇಳ್ಬೋದು. ನಿಮಗೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಒಳಿತು ಮತ್ತು ಕೆಡುಕುಗಳ ಬಗ್ಗೆ ನೀವು ಗಮನ ತರ್ಬೋದು. ಅವ್ರ ಮಾತನ್ನು ನೀವು ಖಂಡಿತ ಕೇಳಿ, ಒಳ್ಳೆಯದಾಗತ್ತೆ. ಗುರುಸ್ಥಾನದಲ್ಲಿದ್ದವ್ರು ಹೇಳ್ತಕ್ಕಂಥ ಮಾತುಗಳನ್ನು ತಪ್ಪಿಲ್ಲ. ಯಾರು ಹೇಳಿದ್ರೇನಂತೆ, ವಿಚಾರಗಳ ಸತ್ಯ ಇದ್ದರೆ ಒಳ್ಳೆದಿದ್ದರೆ ಖಂಡಿತ ಕೇಳಿ, ಅದರಿಂದ ಒಳ್ಳೆಯದಾಗುತ್ತೆ. ಅಷ್ಟಮಾಧಿಪತಿ ಶನಿ, ಇಲ್ಲಿ ವಿಶೇಷವಾಗಿ ಅಷ್ಟಮಾಧಿಪತಿ ಶನಿ ದಶಮದಲ್ಲಿರೋದ್ರಿಂದ ಸ್ವಲ್ಪ ಉದ್ಯೋಗದಲ್ಲಿ ನಿಮಗೆ ಮೇಲಧಿಕಾರಿಗಳಿಂದ ಪ್ರೆಸರ್ ಆಗ್ಬೋದು, ಅಥವಾ ಕೆಳಗಧಿಕಾರಿಗಳು ನಿಮ್ಮ ಜೊತೆಗೆ ಕೂಡಿ ಕೆಲಸ ಸರಿಯಾಗಿ ಮಾಡದೇ ಇರ್ತಕ್ಕಂಥದ್ದು ಆಗಬಹುದು. ಏನಾಗುತ್ತೆ ಅಂದರೆ ಎಲ್ಲ ಕೆಲಸ ನಾವು ಒಬ್ಬರೇ ಮಾಡೋದಕ್ಕಾಗಲ್ಲ. ಮೇಲಧಿಕಾರಿಗಳು ಇರ್ತಾರೆ, ಕೆಳ ಅಧಿಕಾರಿಗಳು ಇರ್ತಕ್ಕಂಥದ್ದು ಸಂದರ್ಭಗಳು ಇರುತ್ತೆ. ಆ ಕೆಳಾಧಿಕಾರಿಗಳು ನಮ್ಮ ಕೈ ಕೆಳಗಡೆ ಮಾಡ್ತಕ್ಕಂಥ ಕೆಲಸ ಅಧಿಕಾರಿಗಳು ಇರ್ತಾರೆ, ಅಥವಾ ಕೆಲಸ ಮಾಡ್ತಕ್ಕಂಥ ಏನಿದ್ದಾರೆ, ನಮಗೆ ಸರಿಯಾದ ಸಮಯಕ್ಕೆ ಅವರು ನಮ್ಮ ಜೊತೆ ಕೈ ಗೂಡದೇ ಇರ್ಬೋದು, ಕೈ ಜೋಡಿಸ್ದೇ ಇರ್ಬೋದು. ಯೋಚನೆ ಮಾಡಬೇಡಿ. ಶನೇಶ್ವರನ ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಶುಭ. ಹಾಗೆ ವಿಶೇಷವಾಗಿ ಆ ಕರ್ಮಾಧಿಪತಿ ಶನೇಶ್ವರನ ಅನುಗ್ರಹಕ್ಕಾಗಿ ಈಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈಶ್ವರನ ಪ್ರಾರ್ಥನೆ ಮಾಡಿ ಅವ್ರಿಗೂ ಶ್ರೇಯಸ್ಸಾಗಲಿ ಅಂತ ಪ್ರಯತ್ನಿಸಿ. ನೋಡಿ, ಪ್ರಾರ್ಥನೆ ಅಂತಕ್ಕಂಥದ್ದು ನಿಮಗೊಬ್ಬರಿಗೆ ಮಾತ್ರ ಅಲ್ಲ, ನಿಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಮೇಲಧಿಕಾರಿ ಆಗಿರ್ಬೋದು, ಕೈ ಕೆಲಸ ಮಾಡ್ತಕ್ಕಂಥ ಕೆಳಗಿನ ಅಧಿಕಾರಿಗಳಾಗಿರ್ಬೋದು, ಅವ್ರ ಬಗ್ಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಆ ಕ್ಷೇತ್ರಕ್ಕೆ ಹೋಗಿ ಖಂಡಿತವಾಗಿ ನಿಮಗೆ ಅವರ ಮನಸ್ಸಲ್ಲಿ ಇದ್ದು ಗ್ರಹಾಧಿಪ ನಿಮ್ಮ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ತಕ್ಕಂಥ ಫಲಾಫಲಗಳು ಕೊಡ್ತಾರೆ ಅಂತ ಹೇಳ್ಬೋದು ದಶಮದಲ್ಲಿ. ಹಾಗೆ ವಿಶೇಷವಾಗಿ ಭಾಗ್ಯದಲ್ಲಿ ರಾಹು ಇರ್ತಕ್ಕಂಥದ್ದು. ನೀವು ಬಹಳ ದಿವಸಗಳಿಂದ ವಾಹನ ತೊಗೋಬೇಕು ಅಂತಿದ್ರೆ ಖಂಡಿತ ತೊಗೊಳ್ಳಿ, ಆದರೆ ಓಡಾಟ ಮಾಡಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿ ಓಡಾಟ ಮಾಡ್ತಕ್ಕಂಥದ್ದು ಒಳ್ಳೆಯದು. ಗಾಡಿ ಓಡಿಸ್ಬೇಕಾದ್ರೆ ಬಹಳ ಪ್ರಜ್ಞೆ ಇಟ್ಟುಕೊಂಡು ನೀವು ಗಾಡಿನ ಚಲಾವಣೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ವಾಹನಗಳ ಯೋಗ ಖಂಡಿತ ಇದೆ, ಒಳ್ಳೆಯದಾಗ್ತದೆ. ಇನ್ನು ದಶಮದಲ್ಲಿ ಶನಿ ಇರೋದ್ರಿಂದ ನಾನು ಆಗಲೇ ಹೇಳಿದಾಗೆ ಒಂದಷ್ಟು ನಿಮ್ಮ ಕೈ ಕೆಳಗಡೆ ಇರ್ತಕ್ಕಂಥವ್ರು ಕೆಲಸಗಳನ್ನು ಸರಿಯಾಗಿ ಮಾಡದೇ ಇರ್ತಕ್ಕಂಥದ್ದು, ಅದು ಬರದೇ ಇರ್ತಕ್ಕಂಥದ್ದು ಆಗ್ಬೋದು. ಸ್ವಲ್ಪ ನಿಮಗೆ ಕಳವಳ ಆಗ್ಬೋದು, ಕಳವಳ ಬೇಡ. ವಿಶೇಷವಾಗಿ ಹನುಮಂತನ ಆರಾಧನೆ ಮಾಡ್ತಕ್ಕಂಥ ಒಳ್ಳೆಯದು. ಹನುಮಂತ ದೇವರಿಗೆ ವಿಶೇಷವಾಗಿ ಸಿಂಧೂರವನ್ನು ಅರ್ಪಣೆ ಮಾಡಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. 11ನೇ ಭಾವದಲ್ಲಿ ವಿಶೇಷವಾಗಿ ಕುಜ, 11ನೇ ಭಾವಾಧಿಪತಿ ಕುಜ ವಿಶೇಷವಾಗಿ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಲಾಭಾಧಿಪತಿ ಚತುರ್ಥದಲ್ಲಿದ್ದಾಗ ವಿಶೇಷದಲ್ಲಿ ನಿಮ್ಮ ಮನೆಗೋಸ್ಕರ, ಮನೆಯ ಕುಟುಂಬಕ್ಕೋಸ್ಕರ ನೀವು ಏನು ಮನೆ ಕಟ್ಟಬೇಕು ಅಂತ ಹೊರಟಿದ್ದೀರಾ ಅದು ಖಂಡಿತ ಆಗುತ್ತೆ. ಅದು ಲೋನು ಬಹಳ ದಿವಸದಿಂದ ಲೋನ್ ಆಗಬೇಕು ಅಂತ ಇದ್ದರೆ ಆ ಲೋನ್ ಆಗ್ತಕ್ಕಂಥದ್ದು, ಅಂದರೆ ಮನೆಗೆ ಲೋನ್ ಆಗ್ತಕ್ಕಂಥದ್ದು. ಹಾಗೆ ಭಾಳ ದಿವಸದಿಂದ ಲಾಭ, ನಿಮ್ಮ ಕುಟುಂಬಕ್ಕೆ ಏನೆಲ್ಲ ಲಾಭ ಮಾಡ್ಕೋಬೋದು ಆ ಲಾಭಗಳ ಎಲ್ಲವನ್ನೂ ಮಾಡ್ತಕ್ಕಂಥ ಯೋಗಗಳು ಖಂಡಿತ ಈ ತಿಂಗಳಲ್ಲಿದೆ. ಅದನ್ನು ನೀವು ಖಂಡಿತ ಮಾಡಬಹುದು. ಹಾಗೆ ವಿಶೇಷವಾಗಿ 12ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಈ ನಿಮ್ಮ ಜಾತಕದಲ್ಲೇ 2ನೇ ಭಾವದಲ್ಲಿರ್ತಕ್ಕಂಥವನು, ಅಂದರೆ ಧನಸ್ಥಾನದಲ್ಲೇ ಇರ್ತಕ್ಕಂಥವನು, ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥವನು. ವಿಶೇಷವಾಗಿ ನಿಮಗೆ ಎಲ್ಲೋ ನಷ್ಟ ಆಗ್ತದೆ, ತುಂಬ ಖರ್ಚಾಗ್ತದೆ ಅಂತಕ್ಕಂಥ ಭಾವನೆ ಆವಾಗವಾಗ ಬರುತ್ತೆ. ಮನೆಯಿಂದನೇ ನಾನು ನಷ್ಟ ಆಗ್ತದೆ ಅಂತ ಆಗ್ತದೋ ಅದು ಯೋಚನೆ ಬೇಡ. ಆದಷ್ಟು ಬೇಗ ಈ ಬರ್ತಕ್ಕಂಥ 13, 14, 17 ಈ ದಿವಸಗಳಲ್ಲಿ ಶುಕ್ರ ಮತ್ತು ಕುಜ ಮತ್ತು ಬುಧನ ಬದಲಾವಣೆಯಿಂದ ವಿಶೇಷವಾಗಿ ನಿಮಗೆ ಲಾಭಗಳು ಖಂಡಿತ ತಂದು ಹೊಡ್ಡುತ್ತೆ, ಅದರ ಚಿಂತೆ ಬೇಡ. ಈ ಶರನ್ನವರಾತ್ರಿಯಲ್ಲಿ ವಿಶೇಷವಾಗಿ ಆ ನವರಾತ್ರಿಯ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸಗಳಲ್ಲಿ ಜಗನ್ಮಾತೆಯ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಕಣಾಂಬಿಕೆ ಆಗಿರ್ತಕ್ಕಂಥ ಜಗನ್ಮಾತೆಯ ಚೆನ್ನಾಗಿ ಆರಾಧನೆ ಮಾಡಿ ದೇವಿ ಪುರಾಣವನ್ನು ಓದ್ಕೊಳ್ಳಿ. ಓಂ ನಮೋ ನಾರಾಯಣ ನಮಃ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರವನ್ನು ಬಹಳ ಶ್ರದ್ಧಾಭಕ್ತಿಗಳಿಂದ ಪ್ರತಿದಿನ ಬುಧವಾರ ಅಥವಾ ಪ್ರತಿನಿತ್ಯ ಅಥವಾ ಶುಕ್ರವಾರ ಬುಧವಾರ ಸಂಧ್ಯಾಕಾಲದಲ್ಲಿ ಪಠನ ಮಾಡೋದ್ರಿಂದ ವಿಶೇಷವಾಗಿ ಲಾಭ ಆಗ್ತಕ್ಕಂಥದ್ದು ಅಂತ ಹೇಳ್ಬೋದು. ವಿಶೇಷವಾಗಿ ಈ ಸೆಪ್ಟೆಂಬರ್ ತಿಂಗಳು ಗ್ರಹಾಧಿಪತಿ ಆಗಿರ್ತಕ್ಕಂಥ ಆ ನವಗ್ರಹಗಳು ಅಂತರ್ಗತನಾಗಿರ್ತಕ್ಕಂಥ ಭಗವಂತ ನಿಮ್ಮ ಜನ್ಮ ಜಾತಕದಲ್ಲಿ ಒಳ್ಳೆ ಯೋಗವನ್ನು ಕೊಡಲಿ, ಒಳ್ಳೆ ಆರೋಗ್ಯವನ್ನು ಕೊಡಲಿ, ಒಳ್ಳೆ ಶಕ್ತಿ ಸಂಪನ್ನವನ್ನು ಕೊಡಲಿ ಅಂತ ಹೇಳಿ ಆ ಮಾರುತಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು. ವಿಶೇಷವಾಗಿ ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ. ಜೈ ಶ್ರೀಮನ್ನಾರಾಯಣ.